ಉತ್ಸವದ ಅಂಗವಾಗಿ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಶಾಲ ಪ್ರದೇಶದಲ್ಲಿ ಆಯೋಜಿಸಲಾದ ಆಹಾರ ಮೇಳಕ್ಕೆ ಉತ್ಸವದ ಮೊದಲ ದಿನವೇ ಭರ್ಜರಿ ಪ್ರಕ್ರಿಯೆ ವ್ಯಕ್ತವಾಯಿತು. ಬೆಳಗ್ಗೆಯಿಂದಲೇ ಆಹಾರ ಮೇಳಕ್ಕೆ ಜನಸಾಗರ ಹರಿದು ಬಂದು ಇಲ್ಲಿನ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಸವಿಯುತ್ತಿರುವುದು ಕಂಡುಬಂತು. ಯಾರ್ದು ಜಿಲೇಬಿ ಯಾವುದು ಬಾಮ ಎಲ್ಲರೂ ಕೂಡ ಜಿಲೇಬಿಯ ಸವಿಯನ್ನು ಅನುಭವಿಸಿದರು. ನಂತರ ಆಹಾರ ಮೇಳದಲ್ಲಿ ವಿಶೇಷವಾಗಿ ತಯಾರಿಸಲಾಗಿದ್ದ ಕೇಕ್ ಅನ್ನು ಕತ್ತರಿಸುವ ಮೂಲಕ ಆಹಾರ ಮೇಳದ ಸಂಭ್ರಮವನ್ನು ಚೆನ್ನಾಗಿದೆ. ಮತ್ತು ನಾವು ಟೈಪ್ಸ್ ಆಫ್ ಫಿಶಸ್ ನೋಡಿವಿ. ಅಗ್ರಿಕಲ್ಚರ್ ಎಲ್ಲ ಮಾಡಿದ್ರು, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಆಹಾರ ಇಲಾಖೆ ಎಲ್ಲ ಇನ್ನೂ ತುಂಬ ಏನೋ ವ್ಯವಸ್ಥೆ ಇದೆ ಅಂತ ಎಲ್ಲ ನೋಡಿದ್ದಾರೆ. ನೋಡಬೇಕು. ಮತ್ತು ಅಲ್ಲಿ ಪುಷ್ಪ ಪ್ರದರ್ಶನ ಎಲ್ಲ ಚೆನ್ನಾಗಿದೆ. ಹೂಗಳೆಲ್ಲ ತರಕಾರಿ ಮತ್ತು ಅಲ್ಲಿ ಎಲ್ಲದು ಹಣ್ಣುಗಳು ಮತ್ತು ವೆಜಿಟೇಬಲ್ಸ್ ಮತ್ತು ಎಲ್ಲರದ್ದು ಕಲಾವಿದರದ್ದು ಕೆತ್ತನೆ ಮಾಡ್ಯಾರ. ಇದೇ ಥರ ಇನ್ನೂ ವರ್ಷ ಮಾಡಿದರೆ ನಮ್ಗೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ರಾಯಚೂರು ಆಡಳಿತ ಇಲಾಖೆ ಕೃಷಿ ಮೇಳ 5, 6, 7ಕ್ಕೆ ನಡೆಯುತ್ತೆ. ತಾವೆಲ್ಲರೂ ಬಂದು ನೋಡ್ಕೋಬೇಕು ಅಂತ. ನಮ್ಮ ಹೆಸರು ಯಾವ ಸ್ಕೂಲು? ಹೊಸ ವಿದ್ಯಾರ್ಥಿ. ಎಡೆದೊರೆನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಗುರುವಾರ ನಗರದ ಕರ್ನಾಟಕ ಸಂಘದ ಆವರಣದಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದವರೆಗೆ ವಿಜೃಂಭಣೆಯ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಈ ಮೆರವಣಿಗೆಯು ಈ ಭಾಗದ ಕಲೆ, ಸಾಂಸ್ಕೃತಿಕ ಹಾಗೂ ಪರಂಪರೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಗಮನ ಸೆಳೆಯಿತು. ಜನಪದ ಕಲಾ ತಂಡಗಳು, ಡೋಳು ಕುಣಿತ, ಸಾಂಸ್ಕೃತಿಕ ವೈಭವ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಅವರು ನಾಡ ದೇವತೆ ತಾಯಿ ಭುವನೇಶ್ವರಿ ದೇವಿಯ ಮೂರ್ತಿಗೆ ಪುಷ್ಪಾರ್ಪಣೆ ನೆರವೇರಿಸಿ ಡೋಳು ಬಾರಿಸುವ ಮೂಲಕ ಮೆರವಣಿಗೆಗೆ ಅಧಿಕೃತ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಬಸನ್ನಗೌಡ ದದ್ದಲ್, ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಪಾಮಯ್ಯ ಮುರಾರಿ, ಜಿಲ್ಲಾ ಅಧಿಕಾರಿ ನಿತೀಶ್ ಕೆ, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ ಮಹಾಪಾತ್ರ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಗಳ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸುಮಾರು 20 ವರ್ಷಗಳಾದ ನಂತರ ಕ್ಯಾಮ್ರಾ 5, 6, 7 3 ದಿನಗಳ ಕಾರ್ಯಕ್ರಮವನ್ನು ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರ ಉದ್ಘಾಟನೆ ಮುಖಾಂತರ ಇವತ್ತು ಪ್ರಾರಂಭವಾಗಿದೆ. ಇವತ್ತು ಸಾವಿರಾರು ಜನರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಮುಂದೆ ಕೃಷಿ ಮೇಳ ಇರ್ಬೋದು, ಉದ್ಯೋಗ ಮೇಳ ಇರ್ಬೋದು, ಮತ್ಸ್ಯ ಮೇಳ ಇರ್ಬೋದು ಮತ್ತು ವಿವಿಧ ಕಲಾ ತಂಡಗಳ ಪ್ರದರ್ಶನಗಳು ಕೂಡ ಇಲ್ಲಿ ಅವಕಾಶ ಇದೆ. ಹಾಗಾಗಿ ನನ್ನ ರಾಯಚೂರು ಜಿಲ್ಲೆಯ ಸಮಸ್ತ ಜನತೆಗೆ, ಸಮಸ್ತ ಕುಟುಂಬ ಸಮೇತವಾಗಿ ಈ ಉತ್ಸವದಲ್ಲಿ ಭಾಗವಹಿಸಿ ಮಕ್ಕಳು ಮತ್ತು ತಾವೆಲ್ಲರೂ ಕೂಡ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುವಂತಹ ಜಿಲ್ಲಾಡಳಿತ ನಮ್ಮೆಲ್ಲ ಅಧಿಕಾರಿಗಳು ಸೇರಿ ಜನಪ್ರತಿನಿಧಿಗಳು ಸೇರಿ ಕಾರ್ಯಕ್ರಮವನ್ನು ಏನೇನು ವಿಶೇಷತೆ ಇದೆ ಸರ್?
ಅಲ್ಲ, ಎಲ್ಲ ವಿಶೇಷತೆ ಒಳಗಡೆ ಬಂದು ನೋಡಿದಾಗ ಎಲ್ಲ ವಿಶೇಷತೆಯನ್ನು ಸವಿಬೇಕು ಮನುಷ್ಯ. ತಾವೇ ಬಂದು ಸ್ವಂತ ನೋಡಿ ಸವಿದಾಗ ಮಾತ್ರ ಅದು ವಿಶೇಷತೆಯನ್ನು ಹೇಳ್ತಾರೆ. ಹಾಗಾಗಿ ಎಲ್ಲ ರೀತಿಯಿಂದ ಇವತ್ತೇನು ರುಚಿಕರ ಆದಂಥ ಅಡುಗೆಗಳಿಗೆ ಹಿಡಿದು ಎಲ್ಲ ಪದಾರ್ಥಗಳ ಆಹಾರ ಪದಾರ್ಥಗಳಿರ್ಬೋದು ಮತ್ತು ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅವರಿಗೆ ಇಕ್ವಿಪ್ಮೆಂಟ್ಸ್ಗಳಿರ್ಬೋದು ಎಲ್ಲವನ್ನು ಇಲ್ಲಿ ಏನು ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇದೆ ಮತ್ತು ಹೆಲಿಕಾಪ್ಟರ್ ರೇಡಿಂಗ್ ಕೂಡ ನಾವು ಗಡಪಲ್ಲಿ ನಡೀತಾ ಇದೆ. ಹಾಗಾಗಿ ಬಹುದಿನಗಳಿಂದ ಈ ಭಾಗದಲ್ಲಿ ಆಗಿದೆ. ಹಾಗಾಗಿ ಈ ಉತ್ಸವದಲ್ಲಿ ಕುಟುಂಬ ಸಮೇತರವಾಗಿ ತಾವು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿದಾಗ ಜನರ ಪ್ರತಿಕ್ರಿಯೆಗಳು ಕೂಡ ನಾವೆಲ್ಲವನ್ನು ಅರಿತು ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಆಗುವಂಥ ಸಂದರ್ಭದಲ್ಲಿ ಕೂಡ ಎಲ್ಲ ಶಾಸಕರು ಸಚಿವರು ಎಲ್ಲರೂ ಸೇರಿ ಜಿಲ್ಲಾಡಳಿತದ ವತಿಯಿಂದ ಮಾಡುವಂಥ ಕೆಲಸಕ್ಕೆ ಮಾಡಬೇಕು. ಈ ಗ್ರಾಮೀಣ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾರೆ, ಅವ್ರಿಗೆಲ್ಲ ಏನು ಅಲ್ಲಿ ಈಗಾಗಲೇ ಏನು ನಮಗೆ ಉಚಿತವಾಗಿ ಮಹಿಳೆಯರಿಗೆ ಬಸ್ಸುಗಳನ್ನು ವ್ಯವಸ್ಥೆಗಳಿಗೆ ಬರೋದಕ್ಕೆ ಮತ್ತು ನಾವು ಹೆಚ್ಚುವರಿಯಾಗಿ ಸಿಟಿ ಬಸ್ಗಳನ್ನು ಇವತ್ತು ಈ ಕಡೆ ದೇವಸುಗುರು ಇರ್ಬೋದು, ಯರಗೇರಿ ಇರ್ಬೋದು, ಈ ಭಾಗದಿಂದ ಗಿಲೆಸುಗುರು ಇರ್ಬೋದು, ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾಡ್ತಾ ಇದ್ದೀವಿ. ಮತ್ತು ಸ್ವಂತ ವೆಹಿಕಲ್ಗಳು ಕೂಡ ಭಾಳಷ್ಟು ಜನ ಅರೇಂಜ್ಮೆಂಟ್ ಆಗ್ತಾ ಇದೆ, ಬರ್ತಾ ಇದೆ. ಇದೆಲ್ಲ ಸಮಾಜದ ವತಿಯಿಂದ ಹೋರಾಟಗಳನ್ನು ನಡೆದಿವೆ. ಅದು ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಮ್ಮ ಸಚಿವರು ಸೇರಿ ಶಾಸಕರು ಸೇರಿ ಅವರಿಗೆ ಮನವೊಲಿಸುವಂಥ ಕೆಲಸ ಮಾಡಿದ್ದೀವಿ. ಈಗಾಗಲೇ ಅದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ತೀರ್ಮಾನಿಸಿ ತಡೆಗಟ್ಟುವಂಥ ಕೆಲಸ ಮಾಡಿದ್ದಾರೆ. ಇನ್ನೊಂದು ನಕಲಿ ಹಿಂದೆ 15 ಜನ ಶಾಸಕರಿದ್ದಾರೆ, ಮೀಸಲಾತಿಯಿಂದ ಆಯ್ಕೆಯಾಗಿದ್ದಾರೆ. ಆದರೆ ಇಂತಹ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿರುವ ರಾಯಚೂರು ಜಿಲ್ಲಾ ಉತ್ಸವ ಹಾಗೂ ಜಿಲ್ಲಾ ಆಡಳಿತದ ಕಾರ್ಯಕ್ರಮವನ್ನು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾಹಿತಿ ಚಿದಾನಂದ ಸಾಲಿ ಅವರು ಆಶಯ ನುಡಿಗಳಲ್ಲಿ ಮಾತನಾಡಿ ಗದ್ಯ ಮತ್ತು ಕಾವ್ಯದ ನಡುವಿನ ವ್ಯತ್ಯಾಸವನ್ನು ವಿವರಿಸಿದರು. ದೊಡ್ಡ ತತ್ವಗಳನ್ನು ಕೇವಲ ಸಾಲುಗಳಲ್ಲಿ ಹಿಡಿದಿಡುವ ಶಕ್ತಿ ಕವಿಗೆ ಇರಬೇಕು ಎಂದು ತಿಳಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಕವಿಗಳು ಹಾಗೂ ಸಾಹಿತಿಗಳ ಕೊಡುಗೆ ಅಪಾರವಾಗಿದ್ದು, ಹಲವು ಕತೆ ಮತ್ತು ಕವನ ಸ್ಪರ್ಧೆಗಳಲ್ಲಿ ಜಿಲ್ಲೆಯ ಬರಹಗಾರರು ಪ್ರಥಮ ಬಹುಮಾನ ಹಾಗೂ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಎಂದು ಹೇಳಿದರು. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಅಂಗವಾಗಿ ಗುರುವಾರ ನಗರದ ಕರ್ನಾಟಕ ಸಂಘದ ಆವರಣದಿಂದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದವರೆಗೆ ವಿಜೃಂಭಣೆಯ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಈ ಮೆರವಣಿಗೆಯು ಈ ಭಾಗದ ಕಲೆ, ಸಾಂಸ್ಕೃತಿಕ ಹಾಗೂ ಪರಂಪರೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಗಮನ ಸೆಳೆಯಿತು. ಜನಪದ ಕಲಾ ತಂಡಗಳು, ಡೋಳು ಕುಣಿತ, ಸಾಂಸ್ಕೃತಿಕ ವೈಭವ ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿತು. ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಆರ್ ಪಾಟೀಲ್ ಅವರು ನಾಡ ದೇವತೆ ತಾಯಿ ಭುವನೇಶ್ವರಿ ದೇವಿಯ ಮೂರ್ತಿಗೆ ಪುಷ್ಪಾರ್ಪಣೆ ನೆರವೇರಿಸಿ ಡೋಳು ಬಾರಿಸುವ ಮೂಲಕ ಮೆರವಣಿಗೆಗೆ ಅಧಿಕೃತ ಚಾಲನೆ ನೀಡಿದರು. ಕೆಲ ವರ್ಷಗಳ ನಂತರ ಸೊಂಟಲನಾಯಂತಾಗಿ ಬುಧದ ಮೇಲೊಂದು ಸೊಂಟದ ಮೇಲೊಂದು ಮಕ್ಕಳನ್ನು ಹೊತ್ತು ಅವಳು ಸಿಗುತ್ತಾಳೆ. ಕೆರೆಯ ನೀರಿಗೆ ಬಂದ ದಾರಿಯಲ್ಲಿ ಅವಳು ಸಿಗುತ್ತಾಳೆ. ಮನದಲ್ಲಿ ವಿಷದ ಕೆಂಡ ಕಾಡುತ್ತೇವೆ. ನಮ್ಮ ಈ ಸ್ಥಿತಿಗೆ ಅವಳೇ ಕಾರಣವೆಂದು ಮನದಲ್ಲಿ ವಿಷದ ಮನೆ ಮಕ್ಕಳ ಯೋಗಕ್ಷೇಮ ವಿಚಾರಿಸುತ್ತೇವೆ. ಆದರೂ ಮೇಲ್ನ ನಂತರ ಪಕ್ಕದಲ್ಲಿದ್ದ ಗಂಡನಿಗೆ ನೋಡಿ ಸರ್ ಈ ಕಡೆ ಓಕೆ ಸರ್. ರೈಟ್ ಸರಿ, ಸೈಡ್ ಬಾಪ, ಸೈಡ್ ಬಾಣ ನಿಮ್ಮ ಆಯ್ತು ಸರ್.
ಕಡೆ ನೋಡ್ಕೊಂತ ಹೋಗ್ರಿ. ನೋಡ್ರಿ, ನನ್ನ ನೋಡ್ಬೇಡ್ರಿ, ಅಲ್ಲಿ ನೋಡ್ರಿ. ಸರ ಹಾಂ ಹೌದು. ಏನ ನಿಮ್ಮ ಮೊಬೈಲ್ ಡ್ಯಾನ್ಸ್ ಮಾಡಕತ್ತದಲ್ಲ? ಅಲ್ಲ